ಏ ಮುದುಕ, ಎಷ್ಟೊತ್ತು ಮಾರಮ್ಮನ ಗುಡಿಯೊಳಗೆ ಕೂರುತ್ತೀಯಾ? ಇಲ್ಲೇ ಕಾಯುತ್ತೇನೆ, ನೀನು ಬಂದೇ ಬರ್ತೀಯಾ? ನಿನ್ನನ್ನು ಬಳಿ ತೆಗೆದುಕೊಂಡೇ ಕೊಳ್ಳುತ್ತೇನೆ. ನಮಸ್ಕಾರ ಸ್ನೇಹಿತರೆ, ಬನ್ನಿ ಅಮಾವಾಸ್ಯೆಯ ರಾತ್ರಿಯ ರಹಸ್ಯವೆಂಬ ಕಥೆಯನ್ನು ನೋಡೋಣ. ತುಂಬ ಹಿಂದಿನ ಕಾಲದಲ್ಲಿ ಮಹೇಶ್ವರಪ್ಪ ಎಂಬ ವ್ಯಕ್ತಿ ಇದ್ದ. ಅವನು ರೈತಾಪಿ ಕುಟುಂಬದವನಾಗಿದ್ದವನು. ಅವನು ತನ್ನ ಮಗಳನ್ನು ಪಕ್ಕದ ಊರಿಗೆ ಮದುವೆ ಮಾಡಿಕೊಟ್ಟಿದ್ದ. ಮಹೇಶ್ವರಪ್ಪ ಊರಿನಿಂದ ಸುಮಾರು 15 ಮೈಲಿಗಳಷ್ಟು ದೂರ ಅವನ ಮಗಳ ಊರಿತ್ತು. ಅಂದಿನ ಕಾಲಘಟ್ಟದಲ್ಲಿ ಸಾರಿಗೆ ವ್ಯವಸ್ಥೆಯೂ ಇರಲಿಲ್ಲವಾದ್ದರಿಂದ ಕೇವಲ ಎತ್ತಿನ ಬಂಡಿಯೇ ಸಂಪರ್ಕ ಸಾಧನವಾಗಿತ್ತು. ಹೀಗೆ ಇರುವಾಗ ಮಹೇಶ್ವರಪ್ಪ ತನ್ನ ಮಗಳ ಮನೆಗೆ ಮಗಳನ್ನು ಮೊಮ್ಮಕ್ಕಳನ್ನು ನೋಡಿಕೊಂಡು ಬರೋಣ ಎಂದು ತನ್ನ ಎತ್ತಿನ ಬಂಡಿಯನ್ನು ಕಟ್ಟಿಕೊಂಡು ಹೊರಡುತ್ತಾನೆ. ಇತ್ತ ಮಹೇಶ್ವರಪ್ಪ ಸಂಜೆಯ ವೇಳೆಗೆ ತನ್ನ ಮಗಳ ಮನೆಯನ್ನು ತಲುಪುತ್ತಾನೆ. ಅಂದು ರಾತ್ರಿ ಮೊಮ್ಮಕ್ಕಳೊಟ್ಟಿಗೆ ಆಟ ಆಡುತ್ತಾ, ಊಟವಾಡುತ್ತಾ, ಅಳಿಯ ಮಗಳ ಜೊತೆ ಮಾತನಾಡುತ್ತಾ, ಹರಟೆ ಹೊಡೆಯುತ್ತಾ ಆ ರಾತ್ರಿ ಕಳೆಯುತ್ತಾನೆ. ಮುಂಜಾನೆ ಎದ್ದು, ಮಗಳೇ, ನಾನು ಊರಿಗೆ ಹೊರಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಆಗ ಅವನ ಮಗಳು ಕಣ್ಣೀರಿಡುತ್ತಾ, ಅಪ್ಪ ಅಪ್ಪ, ಅಪರೂಪಕ್ಕೆ ಬಂದಿದ್ದೀಯಾ, ಇನ್ನೊಂದು ದಿನ ಇದ್ದು ಹೋಗಬಾರದೆ ಎಂಬುದಾಗಿ ಹೇಳುತ್ತಾಳೆ. ಆಗ ಅವನು ಮಗಳ ಮಾತಿಗೆ ಕಟ್ಟು ಬಿದ್ದು, ಸರಿ ಮಗಳೇ, ನಾನು ಸಂಜೆಯ ವೇಳೆಗೆ ಹೊರಡುತ್ತೇನೆ, ಮಧ್ಯಾಹ್ನದವರೆಗೆ ನಿನ್ನ ಮನೆಯಲ್ಲೇ ತಂಗುತ್ತೇನೆ ಎಂಬುದಾಗಿ ಹೇಳಿ ಮತ್ತೆ ಮೊಮ್ಮಕ್ಕಳು ಅಳಿಯರ ಜೊತೆ ಮಾತನಾಡುತ್ತಾ, ಹರಡುತ್ತಾ, ಆಟವಾಡುತ್ತಾ ಸಮಯ ಕಳೆಯುತ್ತಾನೆ. ಇತ್ತ ಅವನಿಗೆ ಸಮಯ ಕಳೆದಿದ್ದು ಗೊತ್ತೇ ಆಗುವುದಿಲ್ಲ. ಸಂಜೆಯ ವೇಳೆಗೆ ಅವನು ಊರಿಗೆ ಹೋಗುತ್ತೇನೆ ಎಂದು ತನ್ನ ಬಂಡಿ ಕಟ್ಟಿಕೊಂಡು ಹೊರಡುತ್ತಾನೆ. ಆದರೆ ಅಂದು ಅಮಾವಾಸ್ಯೆ ಎಂಬುದು ಯಾರೊಬ್ಬರಿಗೂ ನೆನಪಿರಲಿಲ್ಲ. ಮಹೇಶ್ವರಪ್ಪನಿಗಾಗಲಿ ಅವನ ಮಗಳು ಅಳಿಯಾರಿಗಾಗಲಿ ಗೊತ್ತಿರಲಿಲ್ಲ. ಎಲ್ಲ ಮರೆತು ಹೋಗಿದ್ದರು. ಇತ್ತ ಮಹೇಶ್ವರಪ್ಪ ತನ್ನ ಪಾಡಿಗೆ ತಾನು ಎತ್ತಿನ ಬಂಡಿಯನ್ನು ಕಟ್ಟಿಕೊಂಡು ಹೊರಟೇ ಬಿಡುತ್ತಾನೆ. ಇತ್ತ ಮಹೇಶ್ವರಪ್ಪ ಸಂಜೆ ಆಗುವುದರೊಳಗೆ, ಅಂದರೆ ಕತ್ತಲು ಆಗುವುದರೊಳಗೆ ಅರ್ಧ ದಾರಿಯನ್ನು ಸವೆಸಿರುತ್ತಾನೆ. ಅಷ್ಟರಲ್ಲಿ ಮಧ್ಯದಲ್ಲಿ ಒಂದು ಊರು ಸಿಗುತ್ತದೆ. ಆ ಊರಿನ ಜನರು ಚಳಿಗಾಲವಾದ್ದರಿಂದ ರಸ್ತೆಯ ಪಕ್ಕದಲ್ಲಿ ಬೆಂಕಿಯನ್ನು ಹಾಕಿಕೊಂಡು, ಬೆಂಕಿಯನ್ನು ಕಾಯಿಸಿಕೊಂಡು ಗುಂಪು ಕಟ್ಟಿ ನಿಂತಿರುತ್ತಾರೆ. ಆಗ ಮಹೇಶ್ವರಪ್ಪನನ್ನು ನೋಡಿ ಈ ಗುಂಪುಗಳು ಒಂದು ರೀತಿ ನೋಡುತ್ತಾರೆ. ನೋಡಿಕೊಂಡು, ಯಾರಿವನು ಎಂದು ಒಬ್ಬರೊಬ್ಬರು ಅವರವರೇ ಮಾತನಾಡಿಕೊಳ್ಳುತ್ತಾರೆ. ಇಂಥ ಅಮಾವಾಸ್ಯೆಯ ರಾತ್ರಿಯಲ್ಲಿ ಇತ್ತ ಗಾಡಿಯನ್ನು ಹೊಡೆದುಕೊಂಡು ಹೋಗುತ್ತಿದ್ದನಲ್ಲ, ಇವನಿಗೆ ವಿಷಯ ಗೊತ್ತಿದೆಯೋ ಇಲ್ಲವೋ ಎಂದು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಆ ಗಾಡಿಯನ್ನು ತಡೆಯುತ್ತಾರೆ. ಏ, ಯಾರಪ್ಪ ನೀನು? ಯಾವ ಊರು? ಇಷ್ಟೊತ್ತಿನಲ್ಲಿ ಇತ್ತ ಗಾಡಿ ಹೊಡೆದುಕೊಂಡು ಎಲ್ಲಿಗೆ ಹೋಗುತ್ತಿರುವೆ? ಈ ದಾರಿ ಸರಿಯಿಲ್ಲ, ಇವತ್ತು ಅಮಾವಾಸ್ಯೆ ಎಂದು ನೆನಪಿಲ್ಲವೇ ಎಂಬುದಾಗಿ ಗದರಿಸುತ್ತಾರೆ. ಆಗ ಮಹೇಶ್ವರಪ್ಪನು ನಿಧಾನವಾಗಿ, ನಾನು ಪಕ್ಕದ ಊರಿನವನು, ನನ್ನ ಮಗಳ ಮನೆಗೆ ಹೋಗಿದ್ದೆ, ಈಗ ನನ್ನ ಊರಿಗೆ ಹೋಗುತ್ತಿದ್ದೇನೆ, ಏನು ಸಮಸ್ಯೆ ಈಗ ಹೋಗಲು ಎಂಬುದಾಗಿ ಕೇಳುತ್ತಾನೆ. ಆಗ ಆ ಗುಂಪಿನಲ್ಲಿ ಒಬ್ಬನು, ನಿನಗೆ ಗೊತ್ತಿಲ್ಲವೇ, ಈ ಕಾಡಿನ ರಸ್ತೆಯಲ್ಲಿ ಅಮಾವಾಸ್ಯೆ ದಿನದಂದು ದೆವ್ವಗಳ ಕಾಟ ಅತ್ಯಧಿಕವಾಗಿರುತ್ತದೆ. ಈ ಕಾಡಿನಲ್ಲಿ ಹೋದಂಥವರು ಯಾರೂ ಸಹ ಮನೆಯನ್ನು ಸೇರಿಲ್ಲ. ಆದ್ದರಿಂದ ತಮಗೆ ಹೇಳುತ್ತಿದ್ದೇವೆ, ದಯಮಾಡಿ ಹೋಗಬೇಡಿ ಎಂಬುದಾಗಿ ಹೇಳುತ್ತಾರೆ. ಆ ದಾರಿಯಲ್ಲಿ ಒಂದು ಹೆಣ್ಣು ದೆವ್ವವಿದೆ, ಅದು ಗಾಡಿಯನ್ನು ನಿಲ್ಲಿಸಿ ಹತ್ತಿಕೊಳ್ಳಬೇಕು ಎಂದು ಕೇಳುತ್ತದೆ. ನೀವು ಯಾವುದೇ ಕಾರಣಕ್ಕೂ ಗಾಡಿಯನ್ನು ನಿಲ್ಲಿಸಬೇಡಿ. ಒಂದು ವೇಳೆ ಅದು ನಿಮ್ಮ ಗಾಡಿಗೆ ಹತ್ತಿತೆಂದರೆ ನಿಮ್ಮ ಕತೆ ಮುಗಿಯಿತೆಂದರ್ಥ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕಾಡನ್ನು ದಾಟಿ ಆಚೆ ಹೋಗುವವರೆಗೆ ಕಾಡಿನ ಮಧ್ಯೆ ಗಾಡಿಯನ್ನು ನಿಲ್ಲಿಸಬೇಡಿ ಎಂಬುದಾಗಿ ಎಚ್ಚರಿಸುತ್ತಾರೆ. ಅವರ ಮಾತನ್ನು ಕೇಳಿದ ಮಹೇಶ್ವರಪ್ಪನು ನಗುತ್ತಾನೆ. ಏನು ದೆವ್ವವೇ ಎಂದು ಹೇಳಿಕೊಂಡು ಅವನು ತನ್ನ ಪಾಡಿಗೆ ತಾನು ಗಾಡಿಯನ್ನು ಮುನ್ನಡೆಸುತ್ತಾನೆ. ಅಷ್ಟರಲ್ಲಿ ಸಂಪೂರ್ಣ ಕಗ್ಗತ್ತಲಾಗಿರುತ್ತದೆ. ಅಮಾವಾಸ್ಯೆ ರಾತ್ರಿ ಆದ್ದರಿಂದ ಸ್ವಲ್ಪ ಬೆಳಕು ಕೂಡ ಇರುವುದಿಲ್ಲ. ಕಗ್ಗತ್ತಲಿನ ರಾತ್ರಿಯಲ್ಲಿ ಗಾಡಿಗೆ ಒಂದು ಲಾಟಿನನ್ನು ಕಟ್ಟಿಕೊಂಡು ಅದರ ಬೆಳಕಿನಲ್ಲಿ ಕಾಡಿನ ದಾರಿಯಲ್ಲಿ ಮಹೇಶ್ವರಪ್ಪ ಹೋಗುತ್ತಿರುತ್ತಾನೆ. ಅಮಾವಾಸ್ಯೆಯ ದಿನವಾದ್ದರಿಂದ ಯಾವುದೇ ರೀತಿಯ ಶಬ್ದವಿರುವುದಿಲ್ಲ. ಕೇವಲ ನರಿಗಳು ಹೂಳಿಡುವ ಸದ್ದು, ಊ ಥರ ಎಲೆಗಳು ಸರಿದಾಡುವ ಸದ್ದು,
ರೀತಿ ಭಯಾನಕ ಸದ್ದು ಮಾತ್ರ ಆ ಕಾಡಿನ ರಸ್ತೆಯಲ್ಲಿ ಕೇಳುತ್ತಾ ಇರುತ್ತದೆ. ಸುಮಾರು 4-5 ಕಿಲೋಮೀಟರ್ ನಾವನು ದಾರಿಯನ್ನು ಕ್ರಮಿಸಿರಬಹುದು. ಅಷ್ಟರಲ್ಲಿ ಕಾಡಿನ ದಾರಿಯಲ್ಲಿ ಚಲಿಸುತ್ತಿದ್ದ ಎತ್ತುಗಳು ಧಡಕ್ಕನೆ ನಿಲ್ಲುತ್ತವೆ. ಮಹೇಶ್ವರಪ್ಪನು ಇದ್ಯಾಕೆ ಎತ್ತುಗಳು ಧಡಕ್ಕನೆ ನಿಂತು ಬಿಟ್ಟವಲ್ಲ ಎಂದು ನೋಡುತ್ತಾನೆ. ಅಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ಸುಂದರವಾದ ಹೆಣ್ಣು ಸಿಂಗರಿಸಿಕೊಂಡು ತಲೆಯ ತುಂಬ ಮಲ್ಲಿಗೆ ಹೂವನ್ನು ಮುಡಿದುಕೊಂಡು ನಿಂತಿರುತ್ತಾಳೆ. ಒಬ್ಬಳು ಹೆಂಗಸು ನಿಂತಿರುತ್ತಾಳೆ. ಅವಳನ್ನು ಕಗ್ಗತ್ತಲಲ್ಲಿ ನೋಡಿದ ಮಹೇಶ್ವರಪ್ಪನಿಗೆ ಸ್ವಲ್ಪ ಆತಂಕವಾದರೂ ಅದನ್ನು ತೋರಿಸಿಕೊಳ್ಳದೆ, ಏನಮ್ಮ, ಯಾರು ನೀನು? ಇಂಥ ಕಗ್ಗತ್ತಲಿನಲ್ಲಿ, ಕಾಡಿನ ದಾರಿಯಲ್ಲಿ, ಇಂಥ ದಟ್ಟ ಅರಣ್ಯದಲ್ಲಿ ಒಬ್ಬಳೆ ನಿಂತುಕೊಂಡು ಏನು ಮಾಡುತ್ತಿರುವೆ? ಯಾರು ನೀನು ಎಂಬುದಾಗಿ ಕೇಳುತ್ತಾನೆ. ಆಗ ಆ ಹೆಂಗಸು, ಅಣ್ಣ ಅಣ್ಣ, ನಾನು ಇಲ್ಲೇ ಪಕ್ಕದ ಊರಿನವಳು ಅಣ್ಣ. ನಾನು ನನ್ನ ಮಗಳ ಮನೆಗೆ ಹೋಗಿದ್ದೆ. ಮಗಳ ಮನೆಯಲ್ಲಿ ಮೊಮ್ಮಕ್ಕಳ ಜೊತೆ ಆಟವಾಡುತ್ತಾ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಆದರೆ ಮನೆಯಲ್ಲಿ ಗಂಡನು ಒಬ್ಬನೇ ಇದ್ದಾನೆ ಅಣ್ಣ. ಅವನಿಗೆ ಅಡಿಗೆ ಮಾಡಬೇಕೆಂದು ನಾನು ಸಮಯವನ್ನು ನೋಡದೆ ಹೊರಟು ಬಿಟ್ಟೆ. ಆದರೆ ಬರುವುದರೊಳಗಾಗಿ ಕತ್ತಲಾಗಿಬಿಟ್ಟಿದೆ. ನನ್ನನ್ನು ದಯಮಾಡಿ ಸ್ವಲ್ಪ ಗಾಡಿಯಲ್ಲಿ ಕರೆದುಕೊಂಡು ಹೋಗಿ ಪಕ್ಕದ ಊರಿಗೆ ಬಿಡುತ್ತೀರಾ ಎಂಬುದಾಗಿ ಕೇಳುತ್ತಾಳೆ. ಆದರೆ ಸಮೃದ್ಧಿ ಆದಂಥ ಮಹೇಶ್ವರಪ್ಪ ಇಂದಿನ ಹಳ್ಳಿಯ ಜನರು ಹೇಳಿದ ಮಾತನ್ನು ಮರೆತೇ ಬಿಟ್ಟಿರುತ್ತಾನೆ. ಹಿಂದೆ ಮುಂದೆ ಯೋಚನೆ ಮಾಡದೆ ಒಂಟಿ ಹೆಂಗಸು ಇಷ್ಟು ಕತ್ತಲಲ್ಲಿ ಪಾಪ ಏನು ಮಾಡುತ್ತಾಳೆ ಎಂದು ಸಮೃದ್ಧಿಯದಿಂದ ಮಹೇಶ್ವರಪ್ಪ ಅವಳನ್ನು ತನ್ನ ಗಾಡಿಗೆ ಹತ್ತಿಸಿಕೊಂಡು ಹೊರಡುತ್ತಾನೆ. ಸ್ವಲ್ಪ ದೂರ ಸಾಗುತ್ತಿದ್ದಂತೆ, ಅಣ್ಣ, ನೀವು ಎಲ್ಲಿಗೆ ಹೋಗಿದ್ದೀರಿ? ಏನು ನಿಮ್ಮ ಕತೆ? ಯಾವ ಊರು ಎಂಬುದಾಗಿ ಆ ಹೆಂಗಸು ಕೇಳುತ್ತಾಳೆ. ಆಗ ಮಹೇಶ್ವರಪ್ಪನು, ನನ್ನ ಹೆಸರು ಮಹೇಶ್ವರಪ್ಪ ಅಂತ. ನಾನು ಪಕ್ಕದ ಊರಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ನಾನು ನನ್ನ ಮಗಳ ನೋಡಲೆಂದು ಹೋಗಿದ್ದೆ. ತಡವಾಯಿತು. ಆದ್ದರಿಂದ ಬರುವಾಗ ಕತ್ತಲೆಯಾಯಿತು. ನನ್ನ ಊರಿಗೆ ವಾಪಸ್ ಹೋಗುತ್ತಿದ್ದೇನೆ ಎಂಬುದಾಗಿ ತಿಳಿಸುತ್ತಾನೆ. ಆಗ ಆ ಹೆಂಗಸು, ಅಣ್ಣ, ನಿಮಗೆ ಇಷ್ಟು ಕಗ್ಗತ್ತಲ ರಾತ್ರಿಯಲ್ಲಿ ಅಮಾವಾಸ್ಯೆಯ ದಿನ ಒಬ್ಬರೇ ಹೋಗುವುದು ಭಯವಾಗುವುದಿಲ್ಲವೇ ಎಂದು ಕೇಳುತ್ತಾಳೆ. ಆಗ ಅವನು, ಭಯವೇ? ಯಾಕೆ ಎಂದು ಕೇಳುತ್ತಾನೆ. ಅಲ್ಲ, ಈ ರಸ್ತೆಯಲ್ಲಿ ದೆವ್ವಗಳು ಓಡಾಡುತ್ತವೆ ಎಂದು ಎಲ್ಲರೂ ಹೇಳುತ್ತಾರಲ್ಲ, ಅದಕ್ಕೆ ನಿಮಗೆ ದೆವ್ವವೆಂದರೆ ಭಯವಿಲ್ಲವೇ ಎಂದು ಕೇಳುತ್ತಾಳೆ. ಆಗ ಮಹೇಶ್ವರಪ್ಪನು, ದೆವ್ವಗಳೇ? ಹೌದು, ಇದೇ ಮಾತನ್ನು ಆ ಊರಿನ ಜನರು ಕೂಡ ಹೇಳಿದರು. ಆ ಹಳ್ಳಿಯ ಜನರು ಎದರ ಪುಕ್ಕಲರು. ಸುಮ್ಮನೆ ದೆವ್ವ ಎಂದು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳಿ ಜನರನ್ನು ಹೆದರಿಸುತ್ತಾರೆ. ಈ ಕಾಡಿನಲ್ಲಿ ದೆವ್ವಗಳು ಓಡಾಡುತ್ತವೆಯಂತೆ ಎಂದು ನನ್ನನ್ನು ತಡೆದರು. ಹಾಗೆ ಯಾರಾದರೂ ಅಡ್ಡ ಹತ್ತಿದರೆ ನೀವು ಅವರನ್ನು ಗಾಡಿಗೆ ಹತ್ತಿಸಿಕೊಳ್ಳಬೇಡಿ ಎಂದು ಕೂಡ ಹೇಳಿದರು. ಹಾಗೆ ಹತ್ತಿಸಿಕೊಂಡವರು ದೆವ್ವಗಳಾಗಿರುತ್ತವೆ, ಅವು ನಿಮ್ಮನ್ನು ಬಲಿ ತೆಗೆದುಕೊಳ್ಳುತ್ತವೆ ಎಂಬುದಾಗಿ ಹೇಳಿದರು. ಆದರೆ ನನಗೆ ಅದರಲ್ಲೆಲ್ಲ ಭಯವಿಲ್ಲ ಎಂಬುದಾಗಿ ಹೇಳುತ್ತಾನೆ. ಆಗ ಮತ್ತೆ ಆ ಹೆಂಗಸು, ಹೌದೇ, ನಿಮಗೆ ದೆವ್ವಗಳೆಂದರೆ ಭಯವಿಲ್ಲವೇ ಎಂಬುದಾಗಿ ಕೇಳುತ್ತಾಳೆ. ಮಹೇಶ್ವರಪ್ಪ, ಇಲ್ಲ ಎಂದು ಹೇಳಿದನಲ್ಲ, ಮತ್ತೆ ಮತ್ತೆ ಅದೇ ಪ್ರಶ್ನೆಯನ್ನು ಆ ಊರಿನ ಮೂಢರ ರೀತಿ ನೀನು ಕೇಳುವೆಯಲ್ಲ, ಯಾಕೆ ಎಂಬುದಾಗಿ ಗದರಿಸುತ್ತಾನೆ. ನೀನು ಯಾರು? ಇಷ್ಟು ಹೊತ್ತು ಇಲ್ಲಿ ಏನು ಮಾಡುತ್ತಿದ್ದೆ? ನಿನ್ನ ಕತೆ ಏನು ಎಂಬುದಾಗಿ ಕೇಳುತ್ತಾನೆ. ಆಗ ಅವಳು, ನಾನು ಪಕ್ಕದ ಊರಿನವಳು ಹಾಗೂ ದೆವ್ವ ಎಂಬುದಾಗಿ ಹೇಳುತ್ತಾಳೆ. ಅದಕ್ಕೆ ಮಹೇಶ್ವರಪ್ಪ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನೀನು ತುಂಬ ತಮಾಷೆ ಮಾಡುತ್ತೀಯಾ ಎಂದು ಹೇಳುತ್ತಾನೆ. ಆಗ, ಇಲ್ಲ, ನಾನು ನಿಜವಾಗಿಯೂ ನಿನಗೆ ದೆವ್ವ ಎಂದು ಹೇಳಿದರೂ ನಂಬುತ್ತಿಲ್ಲವೇ? ಭಯವಾಗುವುದಿಲ್ಲವೇ ಎಂಬುದಾಗಿ ಮತ್ತೆ ಕೇಳುತ್ತಾಳೆ. ಅವನು, ಭಯ ಬಿದ್ದಿದ್ದರೆ ನಿನ್ನನ್ನು ಗಾಡಿಗೆ ಹತ್ತಿಸಿಕೊಳ್ಳುತ್ತಿದ್ದೇನೆ. ಸುಮ್ಮನೆ ತಮಾಷೆ ಮಾಡಬೇಡ, ಕುಳಿತುಕೋ ಎಂಬುದಾಗಿ ಹೇಳುತ್ತಾನೆ. ಅಷ್ಟರಲ್ಲಿ ತುಂಬ ಕಗ್ಗತ್ತಲಾಗುತ್ತಾ ಬರುತ್ತದೆ. ದಾರಿಯಲ್ಲಿ ತುಂಬ ಮುಳ್ಳಿನ ಗಿಡಗಳು ಕಾಣಿಸುತ್ತವೆ. ಎತ್ತುಗಳು ಮೆಲ್ಲ ಮೆಲ್ಲನೆ ಸಾಗುತ್ತಿರುತ್ತವೆ. ಅಷ್ಟರಲ್ಲಿ ಅಲ್ಲಿ ಒಂದು ಹುಣಸೆ ಮರ ಸಿಗುತ್ತದೆ. ಹುಣಸಿನ ಮರ ಬರುತ್ತಿದ್ದಂತೆ ಆ ಹೆಂಗಸು ತನ್ನ ನಿಜ ರೂಪಕ್ಕೆ, ಅಂದರೆ ದೆವ್ವಳಾಗಿ ಬದಲಾಗುತ್ತಾಳೆ. ಇತ್ತ ಮಹೇಶ್ವರಪ್ಪ ತನ್ನ ಪಾಡಿಗೆ ತಾನು ಗಾಡಿಯನ್ನು ಮುಂದೆ ನೋಡಿಕೊಂಡು ಓಡಿಸುತ್ತಿರುತ್ತಾನೆ. ತಿರುಗಬೇಡ,
ಮುಂದೆ ನೋಡಿಕೊಂಡು ಗಾಡಿ ಓಡಿಸು, ನಾನು ದೆವ್ವ ಎಂಬುದಾಗಿ ಹೇಳುತ್ತಾಳೆ. ನನ್ನ ನೋಡಿದರೆ ಭಯಪಟ್ಟುಕೊಳ್ಳುವೆ ಎಂದು ಹೇಳಿದರೂ ಮಹೇಶ್ವರಪ್ಪ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವನು ಸಾಕು, ತಮಾಷೆ ಮಾಡುತ್ತೀಯಾ, ಎಷ್ಟು ತಮಾಷೆ ಮಾಡುತ್ತೀಯಾ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಒಂದು ಸಣ್ಣ ಕಾಲುವೆ ಸಿಗುತ್ತದೆ. ಆ ಕಾಲುವೆ ಸಿಗುತ್ತಿದ್ದಂತೆ ಎತ್ತುಗಳು ಧಡಕ್ಕನೆ ನಿಲ್ಲುತ್ತವೆ. ಯಾಕೆ ಎತ್ತುಗಳು ಇಷ್ಟುವರೆ ಸರಿಯಾಗಿ ಹೋಗುತ್ತಿದ್ದವು, ಮೆಲ್ಲನೆ ನಿಂತು ಬಿಟ್ಟವಲ್ವಾ ಎಂದುಕೊಂಡು ಮಹೇಶ್ವರಪ್ಪ ಮೆಲ್ಲಗೆ ಹಿಂದು ತಿರುಗಿ ನೋಡುತ್ತಾನೆ. ಅವನಿಗೆ ಆ ಹೆಂಗಸು ಹಿಂದೆ ಸ್ವಲ್ಪ ದೂರದಲ್ಲಿ ಕುಳಿತಿರುವುದು ಕಾಣುತ್ತದೆ. ಕೆಂಪನೆಯ ಸೀರೆ ಹಾಗೂ ಕೆದರಿದ ಕೇಶ ರಾಶಿಯ ನಡುವೆ ಅವಳ ಮುಖ ಕಾಣಿಸುವುದಿಲ್ಲ. ಆಗ ಮಹೇಶ್ವರಪ್ಪ, ಏಯ್, ಯಾರು ನೀನು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. ಆಗ ಅವಳು, ನಾನು ದೆವ್ವ, ಯಾವಾಗಲೂ ದೆವ್ವ ಎಂದರೆ ಭಯವಿಲ್ಲ ಎನ್ನುತ್ತಿದ್ದೀಯಲ್ಲ, ಈಗ ನೋಡು ನಾನೇ ದೆವ್ವ ಎಂಬುದಾಗಿ ಹೇಳುತ್ತಾಳೆ. ನೀನು ದೆವ್ವಳೆ? ಹಾಗಾದರೆ ವೇಷ ಬದಲಿಸಿಕೊಂಡು ನನ್ನ ಗಾಡಿಗೆ ಏಕೆ ಹತ್ತಿದೆ, ಏನು ನಿನ್ನ ಕತೆ ಎಂಬುದಾಗಿ ಕೇಳುತ್ತಾನೆ. ಆಗ ಅವಳು, ನಾನು ಪಾರ್ವತಿ ಎಂದು, ನನ್ನ ಗಂಡ ಇದೇ ಕಾಲುವೆಯಲ್ಲಿ ಬಿದ್ದು ಸತ್ತು ಹೋಗಿದ್ದ. ನಾನು ಪ್ರತಿನಿತ್ಯ ಅವರನ್ನು ನೋಡಲು ಇಲ್ಲಿಯವರೆಗೆ ಬರುತ್ತೇನೆ. ಇವತ್ತು ನಿನ್ನ ಗಾಡಿಯ ಮೇಲೆ ಇಲ್ಲಿಯವರೆಗೆ ಬಂದಿದ್ದೇನೆ. ಅವನು ನನಗೋಸ್ಕರ ಇಲ್ಲಿಯೇ ಮಲ್ಲಿಗೆ ಹೂವನ್ನು ಹಿಡಿದು ಕಾಯುತ್ತಿರುತ್ತಾನೆ, ಅದಕ್ಕಾಗಿ ಇಲ್ಲಿಗೆ ಬಂದಿರುವೆ ಎಂದು ಹೇಳುತ್ತದೆ. ಆಗ ಅಲ್ಲಿಯವರೆಗೆ ಧೈರ್ಯದಿಂದಿದ್ದ ಮಹೇಶ್ವರಪ್ಪನಿಗೆ ಈಗ ತಾನು ನಿಂತಿದ್ದ ಜಾಗವೇ ಕುಸಿದಂತಾಗುತ್ತದೆ. ಮತ್ತೆ ಗಾಡಿ ಓಡಿಸಲು ಪ್ರಾರಂಭಿಸುತ್ತಾನೆ. ಆ ಕಾಲುವೆ ದಾಟುತ್ತಿದ್ದಂತೆ ಮಹೇಶ್ವರಪ್ಪ ಭಯವನ್ನು ತೋರಿಸಿ ಮತ್ತೆ ಮುನ್ನಡೆಸಲು ಪ್ರಾರಂಭ ಮಾಡುತ್ತಾನೆ. ಹಿಂದೆ ತಿರುಗಿ ನೋಡದೆ ಬರೀ ಮುಂದಕ್ಕೆ ನೋಡುತ್ತಾ ಗಾಡಿಯನ್ನು ಓಡಿಸುತ್ತಾನೆ. ಇತ್ತ ಹೆಣ್ಣು ದೆವ್ವ ಅವನ ಕೈಯನ್ನು ಮೆಲ್ಲಗೆ ಹಿಡಿದುಕೊಳ್ಳುತ್ತದೆ. ಹಾಗೆ ಆ ದೆವ್ವವು, ನೀನು ನನ್ನ ಗಂಡ, ಬಾ ಬಾ, ನನ್ನ ಜೊತೆ ಹೋಗೋಣ ಬಾ ಎಂದು ಅವನ ಕೈ ಹಿಡಿದು ಎಳೆಯಲು ಪ್ರಾರಂಭಿಸುತ್ತದೆ. ಆಗ ಅವನಿಗೆ ಅವನ ಪ್ರಾಣ ಬಾಯಿಗೆ ಬಂದಂಗೆ ಆಗಿರುತ್ತದೆ. ಭಯದಿಂದಲೇ ತನ್ನ ಹಿರಿಯರು ಹೇಳಿಕೊಟ್ಟ ಒಂದು ಮಾತು ನೆನಪು ಮಾಡಿಕೊಳ್ಳುತ್ತಾನೆ. ದೆವ್ವಗಳ ಜೊತೆ ಸೆಣಸಾಡುವಾಗ ಅಂಥ ಪರಿಸ್ಥಿತಿಯಲ್ಲಿ ಕೆಟ್ಟ ಪದಗಳಿಂದ ದೆವ್ವಗಳಿಗೆ ಬೈದರೆ ಅವು ನಮ್ಮಿಂದ ದೂರ ಓಡುತ್ತವೆ ಎಂದು ಹೇಳಿರುವುದು ಅವನಿಗೆ ನೆನಪಾಗುತ್ತದೆ. ಸುಸಂಸ್ಕೃತನಾದ ಮಹೇಶ್ವರಪ್ಪನು ಯಾವತ್ತೂ ಸಹ ಕೆಟ್ಟ ಪದಗಳನ್ನು ತನ್ನ ಬಾಯಿಂದ ಬಳಸಿದವನಲ್ಲ. ಆದರೂ ಈಗ ಈ ಸಮಯ ಅವನ ಮರಣದ ಹೋರಾಟದ ಸಮಯವಾದ್ದರಿಂದ ಅವನಿಗೆ ಗೊತ್ತಿರುವ ಎಲ್ಲ ಬೈಗಳನ್ನು ಕೆಟ್ಟ ಕೆಟ್ಟ ಪದಗಳಿಂದ ಬೈದು ಬಿಡುತ್ತಾನೆ. ಆಗ ಅವನ ಬೈಗಳನ್ನು ಕೇಳಿಸಿಕೊಂಡ ದೆವ್ವವು ಅವನ ಕೈ ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹೋಗುತ್ತದೆ. ಏಯ್, ಯಾಕೆ ಈ ರೀತಿ ನನ್ನನ್ನು ಬೈಯುತ್ತಿರುವೆ, ನಾನೇನು ನಿನಗೆ ಮಾಡಿರುವೆ, ನಿನಗೆ ನಾನು ದೆವ್ವ ಎಂಬುದು ಗೊತ್ತಿಲ್ಲವೇ, ನನ್ನನ್ನೆಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದೆಯಲ್ಲ, ನೀನೇಕೆ ನನ್ನನ್ನು ಹೀಗೆ ಬೈಯುತ್ತಿರುವೆ ಎಂಬುದಾಗಿ ಕೇಳುತ್ತದೆ. ಅದರಲ್ಲಿ ದಾರಿಯಲ್ಲಿ ಒಂದು ಬೇವಿನ ಮರ ಸಿಗುತ್ತದೆ. ಆ ಬೇವಿನ ಮರದ ಪಕ್ಕದಲ್ಲಿ ಒಂದು ಚಿಕ್ಕ ಮಾರಿಯ ಗುಡಿ ಇರುತ್ತದೆ. ಆ ಮಾರಿಯ ಗುಡಿಯೊಳಕ್ಕೆ ಚಂಗನ ಎತ್ತಿನ ಬಂಡಿಯಿಂದ ಹಾರಿ ಗುಡಿಯೊಳಗೆ ಓಡಿ ಹೋಗಿ ಕೂರುತ್ತಾನೆ ಮಹೇಶ್ವರಪ್ಪ. ಮೊದಲೇ ದೈವ ಭಕ್ತನಾಗಿದ್ದ ಅವನು ದೇವಿಯನ್ನು ತನ್ನನ್ನು ಕಾಪಾಡುವಂತೆ ಕೇಳಿಕೊಳ್ಳುತ್ತಾನೆ. ಇತ್ತ ಆ ದೆವ್ವ ಬಾಗಿಲಲ್ಲೇ ಕಾದು ಕುಳಿತುಕೊಳ್ಳುತ್ತದೆ. ಏ, ಎಷ್ಟು ಹೊತ್ತು ಒಳಗೆ ಕೂರುತ್ತೀಯಾ, ನೀನು ಬರುವವರೆಗೆ ನಾನು ಹೋಗುವುದಿಲ್ಲ, ನಿನ್ನನ್ನು ನಾನು ಕರೆದುಕೊಂಡೇ ಹೋಗುವುದು ಎಂಬುದಾಗಿ ಕೂಗುತ್ತಿರುತ್ತದೆ. ಆಗ ಮಹೇಶ್ವರಪ್ಪನು ತನ್ನ ಹಣೆಗೆ ಹಾಗೂ ಮೈ ಕೈಗೆ ದೇವಿಯ ಮೈಯಲ್ಲಿದ್ದ ಕುಂಕುಮ ಅರಿಶಿನವನ್ನು ಹಚ್ಚಿಕೊಳ್ಳುತ್ತಾನೆ. ಧೈರ್ಯ ಮಾಡಿ ಮೆಲ್ಲಗೆ ಹೊರಗೆ ಬರುತ್ತಾನೆ. ಆಗ ಆ ದೆವ್ವ ಅವನ ಕೈಯನ್ನು ಮುಟ್ಟೋಕೆ ಭಯಪಡುತ್ತದೆ. ಮುಟ್ಟಿದ ಕೂಡಲೇ ಅದು ಅಷ್ಟು ದೂರ ಹೋಗಿ ಬಿದ್ದು ಬಿಡುತ್ತದೆ. ಅದು ದೈವಿಯ ಶಕ್ತಿಯಾಗಿರ್ತದೆ. ಅದನ್ನು ನೋಡಿ ಸ್ವಲ್ಪ ಧೈರ್ಯ ಬರುತ್ತದೆ ಮಹೇಶ್ವರಪ್ಪನಿಗೆ. ಆಗ ಅವನು ಮತ್ತಷ್ಟು ಅರಿಶಿಣ ಕುಂಕುಮವನ್ನು ತಂದು ಎತ್ತುಗಳಿಗೆ, ಬಂಡಿಗೆ ಹಾಗೂ ಸುತ್ತಲೂ ಹಚ್ಚುತ್ತಾನೆ. ಬಂಡಿಯ ಸುತ್ತಲೂ ಹಾಕುವುದರಿಂದ ಆ ದೆವ್ವವು ಬಂಡಿಯ ಮೇಲೆ ಹತ್ತಲು ಸಹ ಆಗುವುದಿಲ್ಲ. ಅರಿಶಿಣ ಕುಂಕುಮ ದೇವಿಯ ಪ್ರಭಾವದಿಂದ ಅಷ್ಟು ದೂರ ಹಾರಿ ಹೋಗಿ ಬೀಳುತ್ತದೆ.
ಈಶ್ವರಪ್ಪ ಗಾಡಿಯನ್ನು ಹತ್ತಿ ಮತ್ತೆ ಜೋರಾಗಿ ಓಡಿಸಿಕೊಂಡು ಕಾಡು ದಾರಿಯನ್ನು ಬಿಟ್ಟು ಮುಖ್ಯ ರಸ್ತೆಯನ್ನು ಸೇರಿಕೊಳ್ಳುತ್ತಾನೆ. ಆಗ ಎತ್ತಿನ ಬಂಡಿಯ ಹಿಂದೆ ಆ ದೆವ್ವ ಬರುತ್ತಿರುತ್ತದೆ. ನಾನು ನಿನ್ನನ್ನು ಬಿಡುವುದಿಲ್ಲ, ನೀನು ಎಲ್ಲಿಯೇ ಹೋಗುತ್ತೀಯ, ನಡೆ, ನಾನು ಬರುತ್ತೇನೆ ಎಂಬುದಾಗಿ ಹಿಂದೆ ಹಿಂದೆ ಬರುತ್ತಿರುತ್ತದೆ. ಆ ದೆವ್ವಕ್ಕೆ ಈಶ್ವರಪ್ಪನ ಮುಟ್ಟುವುದಕ್ಕಾಗಲಿ ಅಥವಾ ಎತ್ತಿನ ಬಂಡಿಯನ್ನು ಹತ್ತುವುದಕ್ಕಾಗಲಿ ಆಗುತ್ತಿರಲಿಲ್ಲ. ಆಗ ಅವನು ತನ್ನ ದೈವಭಕ್ತಿ ಇವತ್ತು ನನ್ನನ್ನು ಉಳಿಸಿತು ಎಂದುಕೊಂಡು ಜೋರಾಗಿ ಎತ್ತಿನ ಬಂಡಿಯನ್ನು ಓಡಿಸಿಕೊಂಡು ಹೋಗುತ್ತಾನೆ. ಇತ್ತ ದೆವ್ವ ಅವನ ಹಿಂಬಾಲಿಸಿಕೊಂಡೇ ಬರುತ್ತಿರುತ್ತದೆ. ನಂತರ ಆ ದೆವ್ವಕ್ಕೆ ಗಾಡಿ ಹತ್ತಲು ಸಾಧ್ಯವಾಗದಿದ್ದರಿಂದ ಅದು ಬಂದ ದಾರಿಗೆ ಸುಂಕಕೊಂಡು ಅದು ವಾಪಸ್ಸು ಹೋಗುತ್ತದೆ. ಅಷ್ಟರಲ್ಲಿ ಸೂರ್ಯನ ಕಿರಣಗಳು ಭೂಮಿಯನ್ನು ಮುಟ್ಟುತ್ತಿರುತ್ತವೆ. ಆ ಮುಂಜಾನೆ ಆಗುತ್ತಾ ಬಂದಿರುತ್ತದೆ. ದೆವ್ವದ ಆಟಗಳು ಕಡಿಮೆಯಾಗುತ್ತಾ ಬರುತ್ತದೆ. ಇತ್ತ ತರತರ ನಡುಗುತ್ತಿದ್ದ ಮಹೇಶ್ವರಪ್ಪ ಸರಸರ ಗಾಡಿಯನ್ನು ಬೇಗ ಓಡಿಸಿಕೊಂಡು ಮನೆಯ ಹತ್ತಿರ ತಲುಪುತ್ತಾನೆ. ಮನೆಯಲ್ಲಿ ಹೋಗಿ ತರತರ ನಡುಗುತ್ತಾ ತನ್ನ ಹೆಂಡತಿಗೆ ನಡೆದ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ಹೀಗೆ ಅಮಾವಾಸ್ಯೆ ರಾತ್ರಿಯ ರಹಸ್ಯ ಎಂಬ ಕತೆ ಇದಾಗಿತ್ತು. ಮಹೇಶ್ವರಪ್ಪ ತನ್ನ ಧೈರ್ಯ, ಗಂಡೆದೆ ಹಾಗೂ ದೈವ ಭಕ್ತಿಯಿಂದ ತನ್ನ ಜೀವವನ್ನು ಉಳಿಸಿಕೊಂಡು ಬಂದಿರುತ್ತಾನೆ. ಮತ್ತಾವತ್ತೂ ಸಹ ಅವನು ಆ ರೀತಿಯ ರಾತ್ರಿಯ ವೇಳೆಯ ಸಂಚಾರದ ತಪ್ಪನ್ನು ಮಾಡುವುದಕ್ಕೆ ಹೋಗಲಿಲ್ಲ. ಸ್ನೇಹಿತರೆ, ಇಲ್ಲಿಗೆ ಅಮಾವಾಸ್ಯೆ ರಾತ್ರಿಯ ರಹಸ್ಯ ಎಂಬ ಈ ಕತೆ ಮುಕ್ತಾಯವಾಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ